ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಫೋರ್ಕ್ವಿನ್ ಡಿ ಐ ಡ್ರಾಪ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದೀನಿ. ಎಲ್ಲವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫೋರ್ಕ್ವಿನ್ ಡಿ ಇದೊಂದು ಪ್ರಿಸ್ಕ್ರಿಪ್ಷನ್ ಐ ಡ್ರಾಪ್ಸ್ ಆಗಿರುತ್ತೆ. ಇದರಲ್ಲಿ 2 ಮೆಡಿಸಿನ್ಸ್ ಇರುತ್ತೆ. ಮೊಕ್ಸಿಫ್ಲಾಕ್ಸಿಸಿನ್ 0.5% ಇರುತ್ತೆ ಮತ್ತು ಡೆಕ್ಸಾಮೆಥಾಸೋನ್ 0.1% ಮೆಡಿಸಿನ್ಸ್ ಇರುತ್ತೆ. ಮೊಕ್ಸಿಫ್ಲಾಕ್ಸಿಸಿನ್ 0.5% ಬಂದು ಇದು ಆ್ಯಂಟಿಬಯೋಟಿಕ್ ಮೆಡಿಸಿನ್ ಆಗಿರುತ್ತೆ. ಬ್ಯಾಕ್ಟೀರಿಯಾದ ಸೋಂಕನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಮೆಡಿಸಿನ್ನ ಬಳಸಲಾಗುತ್ತೆ. ನೆಕ್ಸ್ಟ್ ಡೆಕ್ಸಾಮೆಥಾಸೋನ್ ಬಂದು ಸ್ಟೀರಾಯ್ಡ್ ಮೆಡಿಸಿನ್ ಆಗಿರುತ್ತೆ. ಇದು ಊತ, ಉರಿಯೂತ ಮತ್ತು ಕಣ್ಣು ಕೆಂಪಗಾಗುವಂಥದ್ದನ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಯಾವ ಸಮಸ್ಯೆಗೆ ಈ ಒಂದು ಡ್ರಾಪ್ಸ್ನ ಬಳಸ್ತಾರೆ ಅಂತ ನೋಡೋದಾದರೆ, ಬ್ಯಾಕ್ಟೀರಿಯಾದಿಂದ ಕಣ್ಣಿನ ಸೋಂಕು ಆಗಿದ್ದರೆ, ಕಣ್ಣು ಕೆಂಪಗಾಗುವಂಥದ್ದು, ಊತ ಮತ್ತು ಉರಿಯೂತಕ್ಕೆ, ಕಣ್ಣಿನ ಸರ್ಜರಿ ನಂತರ ಏನಾದರೂ ಇನ್ಫೆಕ್ಷನ್ ಆಗ್ತಿದ್ರೆ ಮತ್ತು ಉರಿಯೂತ ಕಡಿಮೆ ಮಾಡೋದಕ್ಕೆ ಈ ಒಂದು ಡ್ರಾಪ್ಸ್ನ ಬಳಸಲಾಗುತ್ತೆ. ನೆಕ್ಸ್ಟ್ ಈ ಮೆಡಿಸಿನ್ ಬಂದು ವೈರಸ್ ಅಥವಾ ಫಂಗಸ್ಸಿಂದ ಏನಾದರೂ ಕಣ್ಣಿನ ಸೋಂಕು ಆಗ್ತಿದ್ರೆ ಆ ಒಂದು ಸೋಂಕಿಗೆ ಈ ಒಂದು ಮೆಡಿಸಿನ್ಸ್ ವರ್ಕ್ ಆಗಲ್ಲ. ನೆಕ್ಸ್ಟ್ ಹೇಗೆ ಈ ಡ್ರಾಪ್ಸ್ನ ಯೂಸ್ ಮಾಡಬೇಕು ಅಂದರೆ, ಮೊದಲನೇದಾಗಿ ಕೈಗಳನ್ನ ಚೆನ್ನಾಗಿ ತೊಳೆದುಕೊಳ್ಬೇಕಾಗತ್ತೆ. ತಲೆನ ಸ್ವಲ್ಪ ಹಿಂದಕ್ಕೆ ಬಾಗಿಸಿ ಕಣ್ಣಿಗೆ 1 or 2 ಡ್ರಾಪ್ಸ್ನ ನೀವು ಹಾಕ್ಕೊಳ್ಬೇಕಾಗತ್ತೆ. ಡ್ರಾಪರ್ನ ತುದಿ ಇರುತ್ತಲ್ಲ, ಅದು ಕಣ್ಣಿಗೆ ಅಥವಾ ಬೇರೆ ಯಾವುದೇ ವಸ್ತುವಿಗೆ ಕೂಡ ಟಚ್ ಆಗಬಾರ್ದು. ಈ ಡ್ರಾಪ್ಸ್ ಬಂದು 3 days 5 days 7 days ಕೋರ್ಸ್ ಇರುತ್ತೆ. ಪ್ರತಿ ಸಲನೂ 2 ಡ್ರಾಪ್ಸ್ ಹಾಕ್ಕೊಳ್ಬೇಕಾಗುತ್ತೆ. 3 ರಿಂದ 4 ಸಲ ಈ ಒಂದು ಡ್ರಾಪ್ಸ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಅಥವಾ ಡೋಸ್ ಆ್ಯಂಡ್ ಡ್ಯೂರೇಷನ್ನ ನಿಮ್ಮ ಡಾಕ್ಟರ್ ಹೇಗೆ ಅಡ್ವೈಸ್ ಮಾಡಿರ್ತಾರೆ ಹಾಗೆ ಈ ಒಂದು ಡ್ರಾಪ್ಸ್ನ ನೀವು ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೈಡ್ ಎಫೆಕ್ಟ್ಸ್ನ ನೋಡೋದಾದರೆ, ಕಣ್ಣಿನಲ್ಲಿ ಸ್ವಲ್ಪ ಉರಿ ಆಗುವಂಥದ್ದು ಅಥವಾ ಚುಚ್ಚಿದ ಅನುಭವ ಆಗುವಂಥದ್ದು, ಬ್ಲರ್ ಆಗುವಂಥದ್ದು, ಕಣ್ಣೀರು ಬರುವಂಥದ್ದು, ಕಣ್ಣು ಒಣಗುವಂಥದ್ದು, ಈ ಥರದ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ಳುತ್ತೆ. ಇದು ಬೇಗ ಕೂಡ ಕಡಿಮೆ ಆಗುತ್ತೆ. ನಿಮಗೇನಾದರೂ ಇದು ಲಾಂಗ್ ಟೈಮ್ ಸೈಡ್ ಎಫೆಕ್ಟ್ಸ್ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ನೋಡೋದಾದರೆ, ಡಾಕ್ಟರ್ ಅಡ್ವೈಸ್ ಇಲ್ಲದೇ ಈ ಒಂದು ಡ್ರಾಪ್ಸ್ನ ಯೂಸ್ ಮಾಡಬಾರ್ದು. ಕಾಂಟ್ಯಾಕ್ಟ್ ಲೆನ್ಸ್ ಏನಾದರೂ ಯೂಸ್ ಮಾಡ್ತಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಡ್ರಾಪ್ಸ್ನ ಯೂಸ್ ಮಾಡಬೇಕಾಗತ್ತೆ. ಈ ಡ್ರಾಪರ್ನ ಯೂಸ್ ಮಾಡಿದಾಗ ಕಣ್ಣಿನ ದೃಷ್ಟಿ ಬ್ಲರ್ ಆಗ್ತಿದ್ರೆ ಡ್ರೈವಿಂಗ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಈ ಸ್ಟೀರಾಯ್ಡ್ ಇರುವಂಥ ಡ್ರಾಪ್ಸ್ನ ಲಾಂಗ್ ಟೈಮ್ ಯೂಸ್ ಮಾಡಬಾರ್ದು. ನಿಮ್ಮ ಡಾಕ್ಟರ್ ಎಷ್ಟು ಡ್ಯೂರೇಷನ್ ಹೇಳಿರ್ತಾರೆ ಅಷ್ಟೇ ಕೂಡ ಯೂಸ್ ಮಾಡಬೇಕಾಗತ್ತೆ. ಮತ್ತು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂದರೆ, ಕಣ್ಣಿನ ನೋವು ಏನಾದರೂ ಜಾಸ್ತಿ ಇದ್ದರೆ, ಸಡನ್ನಾಗಿ ದೃಷ್ಟಿ ಏನಾದರೂ ಬ್ಲರ್ ಆಗ್ತಿದ್ರೆ, ಜಾಸ್ತಿ ಊತ ಇದ್ದರೆ, ಡ್ರಾಪ್ಸ್ನ ಯೂಸ್ ಮಾಡಿ 2 to 3 days ಆದ್ರೂ ನಿಮಗೇನಾದರೂ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂತಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಇದಿಷ್ಟು ಫೋರ್ಕ್ವಿನ್ ಡಿ ಐ ಡ್ರಾಪ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ. ನಿಮಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.